ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟೀಮ್ ಶ್ರೀ. ಯಾರೆಲ್ಲ ಮೈಸೂರು ಯೂನಿವರ್ಸಿಟಿಯ PG ಅಡ್ಮಿಷನ್ 2025-26ರ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರಲ್ಲ, ಅವರಿಗೆ ಈ ಒಂದು ವಿಡಿಯೋ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಮೈಸೂರು ಯೂನಿವರ್ಸಿಟಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ರಿಲೀಸ್ ಮಾಡಿದೆ ಸ್ನೇಹಿತರೆ. ಬನ್ನಿ, ಏನು ಆ ಕ್ಯಾಲೆಂಡರ್ ಆಫ್ ಇವೆಂಟ್, ಮತ್ತೆ ನೀವು PGCET ನಾನು ಬರ್ದಾಯ್ತು ಸರ್, ನೆಕ್ಸ್ಟ್ ಪ್ರೋಸೆಸ್ ಏನು, ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತ ಯಾವ ತರ ಹಾಕ್ಬೇಕು, ಒಂದು ಸೀಟ್ ಯಾವತ್ತು ಅನೌನ್ಸ್ ಆಗುತ್ತೆ, ಇದರಲ್ಲಿ ಏನೆಲ್ಲ ಒಂದು ಪ್ರೋಸೆಸ್ಗಳಿದಾವೆ ಅಂತ ಕೇಳಿದ್ದೆ. ಆದ್ರೆ ಸೊ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಂತ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ನೀವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದ್ರೆ ಇಲ್ಲಿ ಅಡ್ಮಿಷನ್ ಕ್ಯಾಲೆಂಡರ್ ನ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಕ್ಯಾಲೆಂಡರ್ ಸಿಗುತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೈಸೂರು ಯೂನಿವರ್ಸಿಟಿಯ 2025-26ನೇ ಶೈಕ್ಷಣಿಕ ಸಾಲಿನ ಎಲ್ಲ ಸ್ನಾತಕೋತ್ತರ ಪ್ರೋಗ್ರಾಮ್ಗಳ ಪ್ರವೇಶಾತಿಯ ಬಗ್ಗೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಇದು. ಸೊ ಇಲ್ಲಿ ಏನಪ್ಪಾ ಇದೆ ಅಂತ ನೀವು ಕೇಳಿದ್ದೆ ಆದ್ರೆ, ಇದು ಮೈಸೂರು ಯೂನಿವರ್ಸಿಟಿ ಮತ್ತೆ ಮಾನಸ ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್, ಮತ್ತೆ ಈ ಮೈಸೂರು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಘಟಕ ಕಾಲೇಜುಗಳು ಮತ್ತು ನೇರ ಆಡಳಿತಕ್ಕೊಳಪಡ್ತಕ್ಕಂತಹ ಕಾಲೇಜುಗಳಿಗೆ ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅಪ್ಲೈ ಆಗುತ್ತೆ. ಸೊ ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ 2 ಪಾರ್ಟ್ ಅನ್ನು ಮಾಡಿದ್ದಾರೆ. ಪಾರ್ಟ್ ಎ ಅಂತ ಹೇಳಿ, ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತೆ ಫೀಸ್ ಪೇಮೆಂಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ. ಈಗ ಆಲ್ರೆಡಿ ಈ ಪಾರ್ಟ್ ಎ ಕಂಪ್ಲೀಟ್ ಆಗಿದೆ. ಇದು ಅಪ್ಲಿಕೇಶನ್ ಹಾಕೋದು ಮತ್ತೆ ಅಪ್ಲಿಕೇಶನ್ ಕ್ಲೋಸಿಂಗ್ ಟೈಮ್ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಯೋದು ಅಂತ ಹೇಳಿದ್ರು. ಈಗ ಆಲ್ರೆಡಿ ಆಗಸ್ಟ್ 1ರಿಂದ 3ನೇ ತಾರೀಕು ಎಕ್ಸಾಮ್ ಅನ್ನ ಬರ್ದಿದ್ದೀರಾ, ಎಂಟ್ರೆನ್ಸ್ ಎಕ್ಸಾಮ್ ಅನ್ನ. ಸೊ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ, ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಕ್ಲಿಯರ್ ಆಗಿ ಹೇಳ್ತಿದೆ. ಪಾರ್ಟ್ ಬಿ ನಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್, ಇದನ್ನ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಇಷ್ಟದ PG ಪ್ರೋಗ್ರಾಮ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಏನು ನಿಮ್ಮ ಒಂದು PGCET ಮಾರ್ಕ್ಸ್ ಬಂದಿರುತ್ತಲ್ಲ ಅದನ್ನ ಅಲ್ಲಿ ಎಂಟ್ರಿ ಮಾಡಿ ನಿಮ್ಮ ಎಲ್ಲ ಡೀಟೇಲ್ ಅನ್ನ ಫಿಲ್ ಮಾಡಿ ಹಾಕ್ಬೇಕು. ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದು ಅಥವಾ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ನಿಮ್ಮ ಇಂಡಿವಿಜುವಲ್ ಪ್ರೋಗ್ರಾಮ್ಗಳಿಗೆ ಯಾವತ್ತಿಂದ ಓಪನ್ ಆಗುತ್ತೆ ಅಪ್ಲಿಕೇಶನ್ ಪೋರ್ಟಲ್ ಅಂತ ಕೇಳಿದ್ರೆ, 11/8/2025ರಿಂದ ಓಪನ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಪೋರ್ಟಲ್ ಅನ್ನ ಓಪನ್ ಮಾಡ್ತಾರೆ. ಸೊ ಅದನ್ನ ಸಬ್ಮಿಷನ್ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದು 19ನೇ ತಾರೀಕು ಆಗಿರುತ್ತೆ. ನೀವು ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ಯಾವ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕೋ ಅದಕ್ಕೆ, ಆಯ್ತಾ. ಅದಾದ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪಾ ಅಂತ ಕೇಳಿದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೊ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಗಳನ್ನ ಆನ್ಲೈನ್ ಅಲ್ಲಿ ಅದನ್ನ ಸ್ಕ್ರೂಟಿನಿಯನ್ನ ಮಾಡ್ತಾರೆ. ಆ ಒಂದು ಸ್ಕ್ರೂಟಿನಿಯನ್ನ ಎಲ್ಲವನ್ನ ಮಾಡಿ ಒಂದು ಲಿಸ್ಟ್ ನ ತಯಾರು ಮಾಡ್ತಾರೆ. ಅದಕ್ಕೆ 25ನೇ ತಾರೀಕು ಇದೇ ತಿಂಗಳ ಆಗಸ್ಟ್ 25ರೊಳಗೆ ಇಷ್ಟು ಕೆಲಸಗಳನ್ನ ಮಾಡಿರ್ಬೇಕು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಫ್ರೆಂಡ್ಸ್, ನೀವು ಯಾವುದೇ ಸ್ಟೂಡೆಂಟು ನೀವು ಯೂನಿವರ್ಸಿಟಿಗಾಗ್ಲಿ ನಿಮ್ಮ ಸಂಬಂಧಪಟ್ಟ ಅಪ್ಲಿಕೇಶನ್ ಆಗ್ತಾ ಇರೋ ಡಿಪಾರ್ಟ್ಮೆಂಟ್ಗಳಿಗಾಗಿ ಹೋಗುವಂತ ಅಗತ್ಯ ಇಲ್ಲ. ಸ್ಟೂಡೆಂಟ್ಸ್ ನೀಡ್ ನಾಟ್ ಟು ವಿಸಿಟ್ ದ ಯೂನಿವರ್ಸಿಟಿ ಫಾರ್ ವೆರಿಫಿಕೇಶನ್. ಈ ಎಲ್ಲವೂ ಆನ್ಲೈನ್ ಅಲ್ಲಿ ಇರುತ್ತೆ, ನೀವು ಅದನ್ನ ನೋಡ್ಕೊಳ್ಳಿ, ಪ್ರತಿಯೊಂದು ಹೇಳ್ತಿರ್ತಾರೆ. ಸೊ ಇದೆಲ್ಲ ಸ್ಕ್ರೂಟಿನಿ ಆದ್ಮೇಲೆ ನೆಕ್ಸ್ಟ್ ಏನ್ ಪ್ರೋಸೆಸ್ ಅಂತ ನೀವು ಕೇಳ್ಬೋದು. ಎಲ್ಲ ಆದ್ಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ, ಅಂದ್ರೆ ಅನೌನ್ಸ್ಮೆಂಟ್ ಆಫ್ ಕನ್ಸಾಲಿಡೇಟೆಡ್ ಮೆರಿಟ್ ಲಿಸ್ಟ್ ಅಂತ ಹೇಳಿ. ಇದು ಆಗಸ್ಟ್ 29ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಸ್ಕೀಮ್ ಎ ಮತ್ತೆ ಸ್ಕೀಮ್ ಬಿ ಅಂತ ಹೇಳಿ 2 ತರದ ಅಡ್ಮಿಷನ್ಗಳಿರ್ತವೆ. ಏನು ಅಂತ ಕೇಳ್ಬೋದು ನೀವು. ಸ್ಕೀಮ್ ಎ ಅಂದ್ರೆ ಇದು ಗೌರ್ಮೆಂಟ್ ಫೀಸ್ ಇರುತ್ತೆ, ಸ್ಕೀಮ್ ಬಿ ಅಂದ್ರೆ ಫುಲ್ಲಿ ಫೈನಾನ್ಸ್ ಇರುತ್ತೆ, ಆಯ್ತಾ, ಪೇಮೆಂಟ್ ಸೀಟ್ ಅಂತ. ಓಕೆ, ಈ ಕನ್ಸಾಲಿಡೇಟ್ ಅನ್ನ 29ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಹಾಗೆ ಎ ಸ್ಕೀಮ್ ಸೆಲೆಕ್ಟೆಡ್ ಲಿಸ್ಟ್. ಸೊ ಕನ್ಸಲ್ಟೇಟ್ ಯಾರ್ಯಾರು ಸ್ಟೂಡೆಂಟ್ಸ್ ಅಪ್ಲೈನ ಮಾಡಿದಿರಲ್ಲ ಅವರೆಲ್ಲರ ಒಂದು ಪರ್ಸೆಂಟೇಜು ಮತ್ತೆ ಎಲ್ಲ ಡೀಟೇಲ್ ಇರುತ್ತೆ. ಫೈನಲ್ ಸೆಲೆಕ್ಷನ್ ಲಿಸ್ಟ್ ಎ ಸ್ಕೀಮ್ ಯಾವ್ದು ಬಿಡ್ತಾರೆ ಅಂತ ಹೇಳಿದ್ರೆ 30ನೇ ತಾರೀಕು ಇದೇ ಆಗಸ್ಟ್ ನಿಮ್ಗೆ ಅನೌನ್ಸ್ ಮಾಡ್ತಾರೆ, ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಸೊ ಇದಕ್ಕೆ ಅಡ್ಮಿಷನ್ ಯಾವತ್ತಿಂದ ಅಂತ ಹೇಳಿದ್ರೆ, ಅದೇ ದಿನ 30ನೇ ತಾರೀಕಿಂದ ಮತ್ತೆ 1ನೇ ತಾರೀಕು 2 ದಿನಗಳು ಈ ಎ ಸ್ಕೀಮ್ ಅಲ್ಲಿ ಅಲಾಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸೊ ಅದು ಮುಗಿದ ನಂತರದಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ ಅಂತ ನಡೆಯುತ್ತೆ. ಅಂದ್ರೆ ನೀವು NSS, NCC ಮತ್ತೆ ಸ್ಪೋರ್ಟ್ಸ್, ಕಲ್ಚರಲ್ ನಾವು ಇದೀವಿ ಅಂತ ಹೇಳಿದ್ರೆ ಅವ್ರಿಗೆ ಈ ಎ ಸ್ಕೀಮ್ ಅಲ್ಲಿ ಮತ್ತೆ ಸೀಟಿನ ಕೊಡೋದಕ್ಕೆ ಇದೊಂದು ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ ಅಂತ ನಡೆಯುತ್ತೆ. ಇದು 2ನೇ ತಾರೀಕು ಇರುತ್ತೆ. ಹಾಗೆ ಕ್ಯಾಶುವಲ್ ರೌಂಡ್ ಅಂತ ಮಾಡ್ತಾರೆ. ಇದೆರಡೂ ಆದ್ಮೇಲೆ ಕ್ಯಾಶುವಲ್ ರೌಂಡ್ ಇರುತ್ತೆ ಎ ಸ್ಕೀಮ್ಗೆ. ಅಂದ್ರೆ ಆ ಎ ಸ್ಕೀಮ್ ಅಲ್ಲಿ ಅಡ್ಮಿಷನ್ ಆಗದೆ ಉಳ್ಕೊಂಡಂತಹ ಸೀಟ್ಗಳನ್ನ ಕ್ಯಾಶುವಲ್ ರೌಂಡ್ ಅಂತ ಮಾಡಿ ಅದಕ್ಕೂ ಕೂಡ ಅಡ್ಮಿಷನ್ ಕೊಡ್ತಾರೆ. ಇದು ನೀವು ಅದಕ್ಕೆ ರಿಪೋರ್ಟಿಂಗ್ ಮಾಡ್ಕೋಬೇಕು. 3ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 12:30 ತನಕ ರಿಪೋರ್ಟಿಂಗ್ ಮಾಡ್ಕೋಬೇಕು. ಅಲ್ಲಿ ಯಾರು ಬರ್ತಾರೆ ಅದೆಲ್ಲವನ್ನು ನೋಡ್ಕೊಂಡು ಮೆರಿಟ್ ಅಲ್ಲಿ ಅಗೇನ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಇದು 3ನೇ ತಾರೀಕು ಅವತ್ತೇ ಮಧ್ಯಾಹ್ನ 2 ಗಂಟೆಗೆ ಅನೌನ್ಸ್ ಮಾಡಿ 6ನೇ ತಾರೀಕುವರೆಗೂ ಕೂಡ ನಿಮ್ಗೆ ಅಡ್ಮಿಷನ್ಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ
ಎ ಸ್ಕೀಮ್ ಕಂಪ್ಲೀಟ್ ಆಗುತ್ತೆ. ಬಿ ಸ್ಕೀಮ್ ನಾನು ಆಗ್ಲೇ ಹೇಳ್ದಂಗೆ ಇದು ಫುಲ್ಲಿ ಫಿನಾನ್ಸ್ ಅಥವಾ ಪೇಮೆಂಟ್ ಸೆಟ್ ಅಂತ ಹೇಳಿ ಕರಿತೀವಿ. ಇದು ಯಾವತ್ತಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕ್ಯಾಶುಯಲ್ ರೌಂಡ್ ಬಿ ಸ್ಕೀಮ್ಗೆ 8ನೇ ತಾರೀಕು ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಅಡ್ಮಿಷನ್ 8 ಮತ್ತೆ 9, 10 3 ದಿನಗಳ ಕಾಲ ನಿಮಗೆ ಬಿ ಸ್ಕೀಮ್ ಅಡ್ಮಿಷನ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿ ಅವರು 2025-26ನೇ PG ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಬಿಟ್ಟಿರುವ ಕ್ಯಾಲೆಂಡರ್ ಆಫ್ ಇವೆಂಟ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಉಪಯೋಗವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ಗೆ ಆನ್ಸರ್ನ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ.